ಇನ್ನು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಕವಿದಿದ್ದು ಗಡಿರಾಜ್ಯಗಳಲ್ಲಿ ಅಲರ್ಟ್ ಆಗಿರಲು ಕೇಂದ್ರ ಸೂಚನೆಯನ್ನ ಕೂಡ ನೀಡಿದೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು ಯುದ್ಧದ ವಾತಾವರಣ ಕ್ರಿಯೇಟ್ ಆಗಿದೆ. ಯುದ್ಧದ ವಾತಾವರಣದಲ್ಲಿ ಗಡಿರಾಜ್ಯಗಳು ಹೈ ಅಲರ್ಟ್ ಆಗಿರಬೇಕಾಗುತ್ತೆ. ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಬ್ಲಾಕ್ಔಟ್ ಘೋಷಣೆ ಮಾಡಲಾಗಿದೆ. ಸಂಜೆ 5 ಗಂಟೆಯಿಂದ ವ್ಯಾಪಾರ ವಹಿವಾಟು ಸಂಪೂರ್ಣ ಬಂದ್. ಜೈಸಲ್ಮೇರ್ನ ಸ್ಥಳೀಯ ಆಡಳಿತದಿಂದ ಆದೇಶವನ್ನ ನೀಡಲಾಗಿದೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು ಯುದ್ಧದ ಭೀತಿ ಶುರುವಾಗಿರುವಂಥದ್ದು. ಈಗಾಗಲೇ ಅಘೋಷಿತ ಯುದ್ಧ ಪ್ರಾರಂಭವಾಗಿದೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ. ಪಾಕಿಸ್ತಾನ ದಾಳಿಯನ್ನ ಮಾಡ್ತಾ ಇದೆ. ಆ ದಾಳಿಗೆ ಪ್ರತ್ಯುತ್ತರವನ್ನ ನೀಡುವಲ್ಲಿ ನಮ್ಮ ಭಾರತ ಯಶಸ್ವಿಯಾಗ್ತಾ ಇದೆ. ನಮ್ಮ ಭಾರತ ಪ್ರತ್ಯುತ್ತರವನ್ನ ಕೂಡ ಪ್ರತಿದಾಳಿಯನ್ನ ಕೂಡ ನೀಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಗಡಿ ರಾಜ್ಯಗಳು ಅಂದ್ರೆ ದೇಶದ ಕರಾವಳಿ ಭಾಗ ಒಂದು ಕಡೆ, ಹಾಗೆ ಗಡಿ ರಾಜ್ಯಗಳು ಏನಿದೆ ಆ ಗಡಿ ರಾಜ್ಯಗಳಿಗೆ ಅಲರ್ಟ್ ಆಗಿರಲು ಕೇಂದ್ರ ಒಂದು ಸೂಚನೆಯನ್ನ ಕೂಡ ನೀಡಲಾಗಿರುವಂಥದ್ದು. ಹಾಗಾದ್ರೆ ಗಡಿ ರಾಜ್ಯಗಳು ಯಾವ್ದ್ಯಾವ್ದಿದೆ? ಜಮ್ಮು ಕಾಶ್ಮೀರ, ಪಂಜಾಬ್, ಗುಜರಾತ್, ರಾಜಸ್ಥಾನ್. ಈ ಗಡಿ ರಾಜ್ಯಗಳಲ್ಲಿ ಅಲರ್ಟ್ ಆಗಿರಬೇಕು. ಯಾವಾಗಲೂ ಕೂಡ ಪೊಲೀಸ್ ಕಣ್ಗಾವಲು ಇರಬೇಕು. ಹಾಗೆ ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ 24x7 ಈಗಾಗಲೇ ಜಮ್ಮು ಕಾಶ್ಮೀರ ಈ 4 ಗಡಿಭಾಗಗಳು ಏನಿದೆ ಆ ಗಡಿ ರಾಜ್ಯಗಳಲ್ಲಿ ಒಂದು ಕಂಟ್ರೋಲ್ ರೂಮ್ ಅನ್ನು ಕೂಡ ಸ್ಥಾಪನೆ ಮಾಡಲಾಗಿರುವಂಥದ್ದು 10ಕ್ಕೂ ಹೆಚ್ಚು. ಹೀಗಾಗಿ ಸಾರ್ವಜನಿಕರ ಸುರಕ್ಷತೆ ಮೊದಲು ನೋಡ್ಕೊಳ್ಬೇಕಾಗತ್ತೆ. ಹೀಗಾಗಿ ಸಾರ್ವಜನಿಕರ ಸುರಕ್ಷತೆಗಾಗಿ ಕಂಟ್ರೋಲ್ ರೂಮ್ ಅನ್ನು ಕೂಡ ಸ್ಥಾಪನೆ ಮಾಡಲಾಗಿರುವಂಥದ್ದು. ಹಾಗೆ ಅಲ್ಲಿನ ಪೊಲೀಸ್ ಪಡೆ ಹಾಗೆ ಸೇನೆ ಎಲ್ಲವೂ ಕೂಡ ಒಂದು ಬಂದೋಬಸ್ತ್ ಮಾಡಲಾಗಿರುವಂಥದ್ದು. ಗಡಿ ರಾಜ್ಯ ಏನಿದೆ ಗಡಿ ರಾಜ್ಯದಲ್ಲಿ ಈಗಾಗಲೇ ಒಂದು ಬಿಕ್ಕಟ್ಟಿನ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಹೀಗಾಗಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಹೀಗಾಗಲೇ ಕೆಲವೊಂದಷ್ಟು ರಾಜ್ಯಗಳಲ್ಲಿ ನೋಡೋದಾದರೆ ಅಂದರೆ ಗಡಿಭಾಗದ ರಾಜ್ಯಗಳಲ್ಲಿ ಶಾಲಾ ಕಾಲೇಜುಗಳಿಗೆ ಒಂದು ರಜೆಯನ್ನು ಕೂಡ ಘೋಷಣೆ ಮಾಡಲಾಗಿರುವಂಥದ್ದು. ಗುಜರಾತ್, ರಾಜಸ್ಥಾನ, ಪಂಜಾಬ್ ಹಾಗೆ ಜಮ್ಮು ಕಾಶ್ಮೀರದಾದ್ಯಂತ ಹೈ ಅಲರ್ಟ್ ಕೂಡ घोषಣೆ ಮಾಡಲಾಗಿದೆ. जांच कर रहे हैं। क्या बताया गया? जैसा कि आप सभी को जानकारी है, ये बम होने की या इसके संबंधित को पार्ट्स होने की जानकारी मिली है, जिस पर पुलिस यहाँ पर पहुंची है, जांच कर रहे हैं। क्या बताया गया? जैसा कि आप सभी को जानकारी है, ये बम होने की या इसके संबंधित को पार्ट्स होने की जानकारी मिली है, जिस पर पुलिस यहाँ पर पहुंची है, जांच कर रहे हैं। क्या बताया गया? जैसा कि आप सभी को जानकारी है, ये बम होने की या इसके संबंधित को पार्ट्स होने की जानकारी मिली है, जिस पर पुलिस यहाँ पर पहुंची है, जांच कर रहे हैं। क्या बताया गया? जैसा कि आप सभी को जानकारी है, ये बम होने की या इसके संबंधित को पार्ट्स होने की जानकारी मिली है, जिस पर पुलिस यहाँ पर पहुंची है, जांच कर रहे हैं। ಇನ್ನು ರಾಜಸ್ಥಾನ ಮಾತ್ರವಲ್ಲ, ಗುಜರಾತ್ನಲ್ಲೂ ಕೂಡ ನಿರ್ಬಂಧವನ್ನ ವಿಧಿಸಲಾಗಿದೆ. ಭಾರತ ಮತ್ತು ಪಾಕ್ ನಡುವೆ ಉದ್ವಿಗ್ನ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಕೆಲವು ನಿರ್ಬಂಧಗಳನ್ನು ವಿಧಿಸಿದೆ ಗುಜರಾತ್ ಸರ್ಕಾರ. ರಾಜಸ್ಥಾನ ಮಾತ್ರವಲ್ಲ, ಗುಜರಾತ್ನಲ್ಲೂ ಕೂಡ ಕೆಲವೊಂದಷ್ಟು ಷರತ್ತುಗಳನ್ನು ಹಾಕಲಾಗಿದೆ. ಹಾಗೆ ವಿಡಿಯೋ ಶೂಟಿಂಗೂ ಕೂಡ ಡ್ರೋನ್ ಹಾರಿಸುವಂತಿಲ್ಲ. ಖಾಸಗಿ ಸಮಾರಂಭದಲ್ಲಿ ಪಟಾಕಿಯನ್ನ ಸಿಡಿಸುವಂತಿಲ್ಲ. ಕಟ್ಟುನಿಟ್ಟಿನ ಸೂಚನೆಯನ್ನ ಹೊರಡಿಸಿದೆ ಗುಜರಾತ್ ಸರ್ಕಾರ. ಮೇ 15ರವರೆಗೂ ಕೂಡ ನಿರ್ಬಂಧವನ್ನ ವಿಧಿಸಿದೆ ಗುಜರಾತ್ ಸರ್ಕಾರ. ರಾಜಸ್ಥಾನ ಮಾತ್ರವಲ್ಲ, ಗುಜರಾತ್ನಲ್ಲೂ ಕೂಡ ನಿರ್ಬಂಧವನ್ನ ವಿಧಿಸಲಾಗಿರುವಂಥದ್ದು. ಯಾವುದೇ ಒಂದು ಮದುವೆ ಆಗಿರಬಹುದು, ಸಭೆ ಸಮಾರಂಭಗಳಾಗಿರ್ಬೋದು. ಸಭೆ ಸಮಾರಂಭ ಮದುವೆಗಳಲ್ಲಿ ಅತಿ ಹೆಚ್ಚಾಗಿ ಪಟಾಕಿಯನ್ನ ಹೊಡೆಯೋದು ಒಂದು ರೀತಿಯ ಸಂಪ್ರದಾಯ ಕೂಡ ಇರುವಂಥದ್ದು ಕೆಲವೊಂದು ಕಡೆ. ಹೀಗಾಗಿ ಆ ಒಂದು ಪಟಾಕಿ ಸಿಡಿಸುವಂತಹ ಕಾರ್ಯಕ್ರಮಕ್ಕೆ ಬ್ರೇಕ್ ಹಾಕಲಾಗಿದೆ. ಆನಂತರ ಡ್ರೋನ್ ಶೂಟಿಂಗ್ ಅನ್ನ ಮಾಡ್ತಾ ಇದ್ರು. ಅಂದರೆ ಡ್ರೋನ್ ಶೂಟಿಂಗ್ಗೆ ನಿರ್ಬಂಧವನ್ನ ವಿಧಿಸಲಾಗಿರುವಂಥದ್ದು. ಯಾವುದೇ ಡ್ರೋನ್ ಹಾರಿಸುವಂತಿಲ್ಲ, ಯಾವುದೇ ಡ್ರೋನ್ ಶೂಟಿಂಗ್ ಮಾಡುವಂತಿಲ್ಲ ಎನ್ನುವಂತಹ ಕಟ್ಟುನಿಟ್ಟಿನ ಸೂಚನೆಯನ್ನ ಕೂಡ ನೀಡಲಾಗಿದೆ ಗುಜರಾತ್ ಸರ್ಕಾರ. ಗುಜರಾತ್ ಕರಾವಳಿ ಭಾಗ, ಇನ್ನು ಗುಜರಾತ್, ರಾಜಸ್ಥಾನ್, ಜಮ್ಮು ಕಾಶ್ಮೀರ, ಪಂಜಾಬ್ ಈ ದೇಶದ ಗಡಿ ರಾಜ್ಯಗಳು ಏನಿದೆ ಗಡಿ ರಾಜ್ಯಗಳಲ್ಲಿ ಹೈ ಅಲರ್ಟ್ ಆಗಿರಬೇಕಾಗತ್ತೆ. ಯಾಕಂದರೆ ನುಸುಳುಕೋರರು ನುಸುಳುವಂತಹ
ಗಡಿ ಭಾಗಗಳಲ್ಲಿ ಹೈ ಅಲರ್ಟ್ ಆಗಿರಬೇಕಾಗತ್ತೆ. ಯಾಕಂದರೆ ಈಗಾಗಲೇ ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಎಷ್ಟೊಂದು ಡ್ರೋನ್ಗಳನ್ನು ನಮ್ಮ ಭಾರತೀಯ ಸೇನಾಪಡೆ ಹೊಡೆದುರುಳಿಸಿದೆ. ಹಾಗೆ ಇಬ್ಬರು ಪೈಲಟ್ಗಳನ್ನು ಕೂಡ, ಅಂದರೆ ಪಾಕಿಸ್ತಾನದ ಪೈಲಟ್ಗಳನ್ನು ಜೀವಂತವಾಗಿ ಸೆರೆ ಹಿಡಿದಿದ್ದು ಕೂಡ ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ. ಹೀಗಾಗಿ ಅಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿರುವಂಥದ್ದು. ಒಟ್ಟಾರೆಯಾಗಿ ನೋಡುವುದಾದರೆ ಭಾರತದಲ್ಲಿ ಒಂದು ಉದ್ವಿಗ್ನವಾದಂತಹ ಪರಿಸ್ಥಿತಿ ಉಂಟಾಗಿದೆ. ಇನ್ನು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದೆ. ಕ್ಷಣ ಕ್ಷಣಕ್ಕೂ ಕೂಡ ಪರಿಸ್ಥಿತಿ ಉದ್ವಿಗ್ನವಾಗ್ತಾ ಇದೆ. ಇನ್ನೇನು ಕೆಲವೇ ಹೊತ್ತಲ್ಲಿ ವಿದೇಶಾಂಗ ಇಲಾಖೆಯೇ ಸುದ್ದಿಗೋಷ್ಠಿಯನ್ನ ಕೂಡ ನಡೆಸಲಿದೆ. ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ಆಪರೇಷನ್ ಸಿಂಧೂರದ ಬಗ್ಗೆ ಮಾಹಿತಿಯನ್ನ ಕೂಡ ನೀಡಲಿದ್ದಾರೆ. ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದು ಆಪರೇಷನ್ ಸಿಂಧೂರದ ಬಗ್ಗೆ, ಅಂದ್ರೆ ನಿನ್ನೆಯಿಂದ ನಡೆದಂತಹ ಡ್ರೋನ್ ಕ್ಷಿಪಣಿಯ ಮೂಲಕ ಪಾಕಿಸ್ತಾನ ದಾಳಿಯನ್ನ ಮಾಡಿತ್ತು. ಇನ್ನು ಪಾಕ್ ದಾಳಿಗೂ ಕೂಡ ಭಾರತೀಯ ಸೇನೆ ಪ್ರತ್ಯುತ್ತರವನ್ನ ನೀಡಿದೆ. ಆ ಒಂದು ಪರಿಸ್ಥಿತಿಯ ಬಗ್ಗೆ ಒಂದು ಸುದ್ದಿಗೋಷ್ಠಿಯನ್ನ ಕೂಡ ನಡೆಸಲಾಗ್ತಾ ಇರುವಂಥದ್ದು. ನಿನ್ನೆಯೂ ಕೂಡ ಒಂದು ಸುದ್ದಿಗೋಷ್ಠಿಯನ್ನ ನಡೆಸಲಾಗಿರುವಂಥದ್ದು. ಆ ಸುದ್ದಿಗೋಷ್ಠಿಯಲ್ಲಿ ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಸುದ್ದಿಗೋಷ್ಠಿಯನ್ನ ನಡೆಸಿ ಆಪರೇಷನ್ ಸಿಂಧೂರ ಹೇಗಿದೆ, ಆಪರೇಷನ್ ಸಿಂಧೂರವನ್ನ ಹೇಗೆಲ್ಲ ಪ್ಲಾನ್ ಮಾಡಲಾಯಿತು, ಹೇಗೆಲ್ಲ ಟಾರ್ಗೆಟ್ ಮಾಡಲಾಯಿತು ಈ ಬಗ್ಗೆ ಮಾಹಿತಿಯನ್ನ ಕೂಡ ನೀಡಿದ್ರು. ಅದೇ ರೀತಿ ಮುಂದುವರಿದ ಭಾಗವಾಗಿ ನಿನ್ನೆ ರಾತ್ರಿಯಿಂದ ಕೂಡ ಡ್ರೋನ್ ದಾಳಿ, ಕ್ಷಿಪಣಿ ದಾಳಿ, ಮಿಸೈಲ್ ಹಾಗೆ ಯುದ್ಧ ವಿಮಾನ ಎಲ್ಲವನ್ನ ಕೂಡ ಪಾಕ್ ಒಂದು ಪ್ರಯೋಗವನ್ನ ಮಾಡ್ತಾ ಇತ್ತು ಭಾರತದ ಮೇಲೆ. ಅದರಾಚೆಗೂ ಕೂಡ ಗಡಿ ಭಾಗದ ರಾಜ್ಯಗಳಲ್ಲಿ ನುಸುಳಲು ಯತ್ನವನ್ನ ಕೂಡ ಮಾಡ್ತಾ ಇದ್ರು. ಹೀಗಾಗಿ ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಈ ಕುರಿತಂತೆ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ಸಂಪೂರ್ಣವಾದಂತಹ ಮಾಹಿತಿಯನ್ನ ಕೂಡ ನೀಡಲಿದ್ದಾರೆ. ವಿಕ್ರಮ್ ಮಿಸ್ರಿ ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ. ನಿನ್ನೆಯಿಂದ ಪಾಕಿಸ್ತಾನ ದಾಳಿಯ ಮೇಲೆ ದಾಳಿ ಮಾಡ್ತಾ ಇದೆ. ಆದರೆ ಆ ದಾಳಿಗೆ ಪ್ರತಿದಾಳಿಯಾಗಿ ನಮ್ಮ ಭಾರತ ಸೇನಾಪಡೆ ಕೂಡ ಆ ಒಂದು ಪರಿಸ್ಥಿತಿಯನ್ನ ಅವರಿಗೆ ಅವಲೋಕಿಸಿರುವಂಥದ್ದು. ಇನ್ನೇನು ಕೆಲವೇ ಹೊತ್ತಲ್ಲಿ ವಿದೇಶಾಂಗ ಇಲಾಖೆ ಸುದ್ದಿಗೋಷ್ಠಿಯನ್ನ ನಡೆಸಲಿದೆ. ಆ ಒಂದು ಸುದ್ದಿಗೋಷ್ಠಿಯಲ್ಲಿ ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಸುದ್ದಿಗೋಷ್ಠಿಯನ್ನ ಕೂಡ ಮಾತನಾಡಲಿದ್ದಾರೆ. ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಈಗಾಗಲೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿರುವಂಥದ್ದು. ಕ್ಷಣ ಕ್ಷಣಕ್ಕೂ ಕೂಡ ಈ ಒಂದು ಪರಿಸ್ಥಿತಿ ಉದ್ವಿಗ್ನವಾಗ್ತಾ ಇದೆ, ಸಂದಿಗ್ಧವಾಗ್ತಾ ಇದೆ. ಹೀಗಾಗಿ ಭಾರತ ಪ್ರತ್ಯುತ್ತರವನ್ನ ಕೊಡಬೇಕಾಗಿದೆ, ಪ್ರತ್ಯುತ್ತರವನ್ನ ಕೊಡ್ತಾ ಇದೆ. ಒಂದು ಕಡೆ ಪಾಕಿಸ್ತಾನ ತಂಡ ಹೊಡಿತಾ ಇದೆ. ಪಾಕಿಸ್ತಾನದ ಎಲ್ಲ ಡ್ರೋನ್ಗಳನ್ನ, ಕ್ಷಿಪಣಿಗಳನ್ನ, ಯುದ್ಧ ವಿಮಾನಗಳನ್ನ, ಅತ್ಯಂತ ಶಕ್ತಿಶಾಲಿಯಾದಂತಹ ವಿಮಾನ JF-17 ಅದನ್ನೇ ಹೊಡೆದುರುಳಿಸಿದೆ ನಮ್ಮ ಭಾರತದ ಯುದ್ಧ ವಿಮಾನಗಳು. ಇದರ ನಡುವೆ ಇನ್ನು ದೇಶದಲ್ಲಿ ಹಲವಾರು ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ಆ ಬೆಳವಣಿಗೆಗಳು ಒಂದು ರಾಜಕೀಯವಾಗಿ, ಇನ್ನೊಂದು ಕಡೆ ನೋಡೋದಾದ್ರೆ ರಾಜತಾಂತ್ರಿಕವಾಗಿ ಪಾಕಿಸ್ತಾನಕ್ಕೆ ಪೆಟ್ಟನ್ನ ಕೊಡ್ತಾ ಇರುವಂಥದ್ದು. ಪಾಕಿಸ್ತಾನ ಯಾವಾಗ ಅಟ್ಯಾಕ್ ಮಾಡ್ತೋ ಅದಾಗಲೇ ಸಿಂಧೂ ನದಿ ಒಪ್ಪಂದವನ್ನ ರದ್ದು ಮಾಡಿ ಒಂದು ಶಾಕ್ ನೀಡಿತ್ತು. ಅದಾದ ನಂತರ ಇನ್ನು ಜಮ್ಮು ಕಾಶ್ಮೀರ ಮಾಜಿ ಸಿಎಂ ಮೆಹಬೂಬಾ ಮುಫ್ತಿ ಕಣ್ಣೀರು ಹಾಕಿದ್ದಾರೆ. ಜಮ್ಮು ಕಾಶ್ಮೀರ ಜನ ಎಲ್ಲಿಯವರೆಗೂ ಈ ನೋವನ್ನ ಅನುಭವಿಸಬೇಕು, ಎಲ್ಲಿಯವರೆಗೂ ಇದು ಮುಂದುವರಿಯುತ್ತೆ ಅಂತ ಮುಫ್ತಿ ಇಲ್ಲಿ ಕೇಳ್ತಾ ಇದ್ದಾರೆ, ಕಣ್ಣೀರನ್ನ ಹಾಕಿದ್ದಾರೆ. ಉದ್ವಿಗ್ನ ಪರಿಸ್ಥಿತಿಯಲ್ಲಿ ಮಕ್ಕಳ ಸಾವಿಗೆ ಮುಫ್ತಿ ಕಣ್ಣೀರು ಹಾಕಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಉದ್ವಿಗ್ನ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಜಮ್ಮು ಕಾಶ್ಮೀರದ ಮಾಜಿ ಸಿಎಂ ಮೆಹಬೂಬಾ ಮುಫ್ತಿ ಕಣ್ಣೀರು ಹಾಕಿರುವಂಥದ್ದು. ಜಮ್ಮು ಕಾಶ್ಮೀರದ ಜನ ಈ ನೋವನ್ನ ಎಲ್ಲಿವರೆಗೂ ಕೂಡ ಅನುಭವಿಸಬೇಕು, ಎಲ್ಲಿವರೆಗೆ ಇದು ಮುಂದುವರಿಯುತ್ತೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ, ಕಣ್ಣೀರು ಹಾಕಿದ್ದಾರೆ.
ಈ ಪಾಕಿಸ್ತಾನಕ್ಕೆ ಕಾಶ್ಮೀರ ಕಂಡ್ರೆ ಅದ್ಯಾಕೆ ಅಷ್ಟೊಂದು ಪ್ರೀತಿಯೋ ಏನೋ ಗೊತ್ತಿಲ್ಲ. ತಾವು ಉಳಿಸ್ಕೊಳ್ತಾ ಇಲ್ಲ, ಉಳಿಸ್ಕೊಂಡು ನಾವು ಚೆನ್ನಾಗಿ ನೋಡ್ಕೊಳ್ತೀವಿ ಅಂದ್ರೂ ಕೂಡ ಬಿಡ್ತಾ ಇಲ್ಲ. ಇನ್ನು ಈ ಕುರಿತಂತೆ ಮುಫ್ತಿಯವರು ಕೂಡ ಕಣ್ಣೀರು ಹಾಕಿರುವಂಥದ್ದು. ಹಾಗಾದ್ರೆ ಏನು ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ. जम्मू कश्मीर के लोग, हमारे खासकर जो बॉर्डर के लोग, कब तक इस मुसीबत को झेलेंगे? ये कब तक चलेगा? कब तक हमारी माओं की गोदे कब तक ये खाली हो जाएंगी? इस तरह की ये जो जंगी जुनून है दोनों तरफ से, अब तो ये भी हो गया कि दोनों तरफों ने कहा, हमारी तरफ से ये कहा जा रहा है कि हमने वहाँ मिलिटेंट्स के कैंप उड़ा देने थे और वो हमने उड़ा दिए, उनका पर्पस सर्व हो गया। जो बहुत ही वो कहते हैं मेजर्ड हमने एक स्ट्राइक की। तो इसी तरह से पाकिस्तान का क्लेम है कि हमने जी 5 जेट उड़ा दिए, हमने जी ब्रिगेड हेडक्वार्टर उधर पुंछ का तबाह कर दिया, हमने चौकियां तबाह करी, यानी कि दोनों ने हिसाब बराबर कर दिया। तो फिर हमारे बच्चों को क्यों मारा जाए? आखिरकार जम्मू कश्मीर के लोग, हमारे खासकर जो बॉर्डर के लोग, कब तक इस मुसीबत को झेलेंगे? ये कब तक चलेगा? कब तक हमारी माओं की गोदे कब तक ये खाली हो जाएंगी? इस तरह की ये जो जंगी जुनून है दोनों तरफ से। ಎಸ್, ನೀವು ಕೂಡ ಗಮನಿಸಿದ್ರಿ. ಈಗಾಗಲೇ ಜಮ್ಮು ಕಾಶ್ಮೀರದಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರ ಏನಿದೆ, ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ಆ ಉಗ್ರರು ದಾಳಿಯನ್ನು ಮಾಡ್ತಾ ಇರುವಂಥದ್ದು, ಅಲ್ಲಿನ ಒಂದು ನಾಗರಿಕರನ್ನ ಟಾರ್ಗೆಟ್ ಮಾಡ್ತಾ ಇದೆ. 78 ವರ್ಷಗಳಿಂದ ಪಡೆಯೋಕ್ಕಾಗದೇ ಇರುವಂತಹ ಕಾಶ್ಮೀರವನ್ನು ಪಡೆದುಕೊಳ್ಬೇಕು ಎನ್ನುವಂತಹ ಹಠವನ್ನು ಬಿಡ್ತಾ ಇಲ್ಲ ಪಾಕಿಸ್ತಾನ. ಆದರೆ ಕಾಶ್ಮೀರ ಏನಂದ್ರೂ ಕೂಡ ಅದು ಭಾರತಕ್ಕೆ ಸೇರಿದ್ದು ಅಂತ ಇನ್ನು ಭಾರತ ಪ್ರತಿದಾಳಿಯನ್ನು ಕೂಡ ನಡೆಸ್ತಾ ಇದೆ.